ಸಿ ವಾವ್ ಉಲ್ಟಾ ಇಡಬೇಕು ಅಂತ. ಹಲೋ ಎವ್ರಿವನ್, ಏನಪ್ಪ ಇವತ್ತು ಏನು ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇರಬಹುದು. ಹೌದು, ನಾವಿವತ್ತು ಒಂದು ಹೆಲ್ತಿ ಆದಂತಹ ಕೇಕ್, ಅದರಲ್ಲೂ ನಮ್ಮ ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳಲ್ಲಿ ಯಾವ ರೀತಿ ಮಾಡಬಹುದು ಅಂತಂದು AMC ಅವರ ನ್ಯಾವಿಜಿಯೋನಿಯೋದಲ್ಲಿ ಬರೀ 15 ನಿಮಿಷದಲ್ಲಿ ನಾವು ಯಾವ ರೀತಿ ಮಾಡಬಹುದು ಅಂತ ತೋರಿಸ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ಆದಂತಹ ಒಂದು ಕಪ್ ಮೆಜರ್ಮೆಂಟ್ ತಗೊಳ್ಳಿ. ಆ ಮೆಜರ್ಮೆಂಟಲ್ಲಿ 1/4 ಕಪ್ಪಷ್ಟು ಮೊಸರನ್ನು ಹಾಕಿದ್ದಾರೆ. 1/4 ಕಪ್ಪು ಬೆಲ್ಲನ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು 1/4 ಕಪ್ಪು ಬೆಣ್ಣೆ ಅದನ್ನು ಮೆಲ್ಟ್ ಮಾಡಿಬಿಟ್ಟು ತೊಗೊಂಡಿದ್ದಾರೆ. ಇಷ್ಟನ್ನು ಸಾಮಗ್ರಿಗಳನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡಿ. ಬೀಟ್ ಮಾಡ್ಕೊಂಡಾದಮೇಲೆ ನಾವಿಲ್ಲಿ ನ್ಯಾವಿಜಿಯೋನಿಯೋದಲ್ಲಿ AMC ಅವರ ಪಾಟ್ನ ನಾವು ಪ್ರೀ ಹೀಟ್ಗೆ ಅಂತ ಇಡ್ತಾ ಇದ್ದೀವಿ. ಅಲ್ಲಿ ಪ್ರೀ ಹೀಟ್ ಆಗೋದ್ರೊಳಗೇ ಮನೆಯಲ್ಲೇ ಸಿಗುವಂತಹ ಗೋಧಿ ಹಿಟ್ಟನ್ನ ನಾವಿಲ್ಲಿ ಬಳಸ್ತಾ ಇದ್ದೀವಿ. ಮೆಜರ್ಮೆಂಟ್ ಯಾವ ರೀತಿ ಅಂತಂದರೆ 4/1 ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಮೆಜರ್ಮೆಂಟ್ ಇಲ್ಲಿ ತೊಗೊಂಡಿರೋದು. 1 ಸ್ಪೂನಷ್ಟು ನಾವು ಬೇಕಿಂಗ್ ಪೌಡರ್ನ ತಗೋತಾ ಇದ್ದೀವಿ. ಹಾಗೆಯೇ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇದೆರಡನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇವರ್ಗೆ ನಾವಿಲ್ಲಿ ಸ್ವಲ್ಪ ವೆನಿಲಾ ಹನಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾವು ಕಟ್ ಆ್ಯಂಡ್ ಫೋಲ್ಡ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಮಿಶ್ರಣ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಬೇಕಿದ್ದರೆ ಹಾಲನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಿ ಬ್ಯಾಟರ್ನ ಹದವಾಗಿ ಮಾಡ್ಕೊಳ್ಳಿ. ಪಾಟ್ ಇಲ್ಲಿ ಪ್ರೀ ಹೀಟ್ ಆಗಿದೆ. ಇದನ್ನು ನಾವಿವಾಗ ಓಪನ್ ಮಾಡೋಣ. ನೋಡ್ತಾ ಇರಬಹುದು, ನಾವು ನ್ಯಾವಿಜಿಯೋನಿಯನ್ನ 6th ಲೆವೆಲ್ಗೆ ಅಂತ ಇಟ್ಟಿದ್ವಿ. ಇವಾಗ ನಾವು ಅದನ್ನು 0 ಮಾಡಿದ್ದೀವಿ. 0 ಮಾಡಿದ್ದಾದಮೇಲೆ ಬಿಸಿಯಾಗಿರ್ತಕ್ಕಂತಹ ಲಿಡ್ ಏನಿದೆ ಅಲ್ಲ, ಅದನ್ನು ಉಲ್ಟಾ ಇಟ್ಬಿಟ್ಟು ಬಿಸಿಯಾಗಿರ್ತಕ್ಕಂತಹ ಪಾತ್ರೆ ಅದ್ರ ಮೇಲೆ ಇಟ್ಟು ಇಲ್ಲಿ ನಾವು ಬಟರ್ ಪೇಪರ್ನ ಹಾಕ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಎಣ್ಣೆ ಯಾವುದು ನಾವು ಹಚ್ಚಿಲ್ಲ, ಬರೀ ಬಟರ್ ಪೇಪರ್ನ ಮಾತ್ರ ಹಾಕಿದ್ದಾರೆ. ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿರ್ತಕ್ಕಂತಹ ಬ್ಯಾಟರ್, ಕೇಕ್ ಬ್ಯಾಟರ್ ಏನಿದೆ ಅಲ್ಲ, ಅದನ್ನು ನೀಟಾಗಿ ಅದರಲ್ಲಿ ಹಾಕ್ಕೊಂಡ್ಬಿಡಿ. ಇಲ್ಲಿ ಗೋಧಿ ಹಿಟ್ಟಿನ ಬದಲಾಗಿ ನೀವು ರಾಗಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಈ ಥರ ನಿಮಗೆ ಇಷ್ಟ ಆಗಿರುವಂತಹ ಯಾವುದಾದ್ರೂ ಹಿಟ್ಟನ್ನು ನೀವು ಇಲ್ಲಿ ಬಳಸ್ಬೋದು. ಆವಾಗ ಹೇಳಿದೆ ಅಲ್ವಾ, ಕೇಕ್ ಬೇಕ್ ಮಾಡಿದ್ರೆ ಲೆವೆಲ್ 1 ಅಲ್ಲಿ ಇಡಬೇಕು ಅಂತ. ಸೊ ಲೆವೆಲ್ 1 ಅಲ್ಲೇ ಹೈ ಫ್ಲೇಮ್ 3 ಮಿನಿಟ್ಸ್. ಇದು ಬೇಕಿಂಗ್ ಸಿಂಬಲ್ ಅಂತ ಹೇಳ್ತೀವಿ. ಓಕೆ, ಈ ಸಿಂಬಲ್ ಇಟ್ಟು 3 ಮಿನಿಟ್ಸ್. ಓಕೆ, ನೋಡಿ ಇವಾಗ ಕನೆಕ್ಷನ್ ತಪ್ಪೋಯ್ತು ಇವಾಗ. ಅಲ್ಲ, ಇವಾಗ ಕರೆಕ್ಟ್ ಆಯಿತು ನೋಡಿ, ಬ್ಲೂ ಕಲರ್. ಓಕೆ, ಕರೆಕ್ಟ್ ಅಲ್ಲ? ಓಕೆ, ಇಲ್ಲಿಂದ 3 ಮಿನಿಟ್ಸ್ ಇಟ್ಟು ಮತ್ತೆ ಕಂಪ್ಲೀಟ್ ನಾವು 0ಗೆ ಸೆಟ್ ಮಾಡಿ ಅಲ್ಲಿಂದ 10 ಮಿನಿಟ್ಸ್ ಒಂದು ರೆಸ್ಟಿಂಗ್ ಟೈಮ್ ಅಂತ ಕೊಡಬೇಕಾಗಿತ್ತು. 3 ಮಿನಿಟ್ಸ್ ಬ್ರೇಕ್ ಮಾಡಿ ಮತ್ತೆ ಉಳಿದ ಬೇಕಿಂಗ್ ಎಲ್ಲ ಆ ಹೀಟ್ ರೆಸಿಡಲ್ ಹೀಟ್ ಏನಿದೆ ಅದರಲ್ಲೇ ಸಾಕಬೇಕು. 10 ಮಿನಿಟ್ಸ್ ರೆಸ್ಟಿಂಗ್ ಟೈಮ್. ಸೊ ಇವಾಗ 3 ಮಿನಿಟ್ಸ್ ಆಯಿತು. ಸೊ ನಾನು ಆವಾಗಲೇ ಹೇಳಿದೆ 3 ಮಿನಿಟ್ಸ್ ಆದಮೇಲೆ ರೆಸ್ಟಿಂಗ್ ಟೈಮ್ ಕೊಡಬೇಕು ಅಂತ. ಸೊ ಈಗ ಆಫ್ ಮಾಡಿ ಇಲ್ಲಿ ನಾನು ಇನ್ನೂ 0ಗೆ ಹಾಕ್ತೀನಿ. ಓಕೆ, ನೆಕ್ಸ್ಟ್ ನಮ್ಗೆ ಇದರಲ್ಲೇ ಕಿಚನ್ ಟೈಮರ್ ಅಂತ ಬರ್ತದೆ. ಜಸ್ಟ್ ಒಂದು ಬೆಲ್ ಕೈಂಡ್ ಆಫ್ ಟೈಮರಲ್ಲಿ 10 ಮಿನಿಟ್ಸ್ ಇಡಬೇಕು ರೆಸ್ಟಿಂಗ್ ಟೈಮ್ ಅಂತ. 10 ನಿಮಿಷ ಆಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದಾರೆ. ವಾವ್, ಏನು ಸೂಪರಾಗಿ ಬಂದಿದೆ ನೋಡಿ ಕೇಕು. ಇವಾಗ ಈ ಕೇಕ್ನ ನಾವು ಪ್ಲೇಟಿಗೆ ಹಾಕ್ಕೊಂಡು ನೋಡೋಣ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು. ಪ್ಲೇಟಿಗೆ ನಾವು ಉಲ್ಟಾ ಮಾಡಿದ ತಕ್ಷಣವೇ ನೋಡಬಹುದು ಎಷ್ಟು ಚೆನ್ನಾಗಿ ಸ್ವಲ್ಪನೂ ಅಂಟದೆ ಬಂದಿದೆ ಅಂತಂದು. ಪಾತ್ರೆನೂ ನೀಟಾಗಿದೆ. ಕಟ್ ಮಾಡುವಾಗೂ ಕೂಡ ಸ್ವಲ್ಪನೂ ಅಂಟುತ್ತಾ ಇಲ್ಲ. ಕೇಕಿನ ಸ್ಮೆಲ್ ಅಂತೂ ಏನು ಸಖತ್ತಾಗಿದೆ, ಅಷ್ಟೇ ಸ್ಪಾಂಜಿಯಾಗಿ ಬಂದಿದೆ. ಇದೇ ಥರದ ಹೆಲ್ತಿ ಆದಂತಹ ರೆಸಿಪಿನ ನೋಡಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮಗಿದು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಾಗಿದೆ? Thank you.